ತೆಲಂಗಾಣ, ಕೇರಳ, ತಮಿಳುನಾಡು, ಹರಿಯಾಣ ಇಲ್ಲೆಲ್ಲ ನಮ್ಮ ಡಾಕ್ಯುಮೆಂಟೇಟರಿ ಸಹಿತನು ನಮಗೆ ಲೈಸೆನ್ಸ್ ಕೊಟ್ಟಿದ್ದೀವಿ ಅನ್ನೋ ದೃಷ್ಟಿಯಿಂದ ನೀವು ಇದ್ರೊಳಗೆ ಇನ್ವಾಲ್ವ್ ಆಗಬೇಕು. ಸಪೋಸ್ ಏನಾರು ಫ್ರಾಡ್ ಆಯಿತು ಅಂತಂದ್ರೆ ನೀವು ಈಗ ಕೇಳಿದ್ದಾರೆ ನಮ್ಗೆ ಹಿಂದೆ ಇಲ್ಲಿ ಅಥವಾ ನಮ್ಮ ಮಾನ್ಯ ಸಚಿವರು ಇಷ್ಟೇ ಬೇರೆ ಸಹಿತ ಕೇಳಿದ್ದಾರೆ ಏನಂತ, ನೀವು ಈ ಶಿಕ್ಷೆ ಗುರಿ ಆಗ್ತೀರಾ, 3 ವರ್ಷ ಶಿಕ್ಷೆ ಫ್ರಾಡ್ ಮಾಡಿದರೆ ಅದಕ್ಕೆ ನಾವು ಅಪ್ಡೇಟ್ ಕೊಡಬೇಕು ಅಂತ ಹೇಳಿದ್ರೆ ಅಪ್ಡೇಟ್ ಕೊಡ್ತೀವಿ ಅಂತಲೂ ಹೇಳಿ ಎಕ್ಸಾಮ್ ತಗೊಂತಿಲ್ಲ ನಿರ್ಧಾರ ನಾವು ಒಕ್ಕೂಟದಿಂದ ಎಲ್ಲ ಪರ್ಮಿಷನ್ ತಗೊಂಡು ನಾವು ಕೊಡ್ತೀವಿ ಅಂತೀವಿ. ನಮ್ಮದನ್ನು ಸಹಿತನು ಕೋರ್ಟನ್ನು ಅದನ್ನು ಅಟೆಸ್ಟೇಷನ್ ಮಾಡಿಸಿ ನಮ್ಮ ಸೀಲು ಸೈನು ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿ ಪತ್ರಗಳು ವಾಪಸ್ ಕೊಡ್ತಾರೆ. ಆ ಸಿಸ್ಟಮ್ ನಮ್ಮಲ್ಲಿ ಬರಬೇಕು ಸರ್. ಎಕ್ಸಾಂಪಲ್ ತಮಿಳ್ನಾಡಲ್ಲಿ ನಡೆದಿದೆಯಲ್ಲ ಸರ್, ಫೋಟೋ ಇದೆ, ಕಮ್ ಇಂಪ್ರೆಷನ್ ಇದೆ, ಅವ್ರದ್ದು ಆಧಾರ್ ಅಥೆಂಟಿಕೇಶನ್ ಆಗಿರುವಂಥದ್ದು, ಸೇಮ್ ಸಾಕ್ಷಿಗಳದ್ದು ಕೂಡ ಐಡೆಂಟಿಫೈ ಇದೆ, ಸೀಲು ಸೈನಾಗಿ ಬಂದಿರೋವಂಥದ್ದು. ಈಗ ಯಾರು ಪತ್ರ ಬರೆದಿದ್ರೆ ಫೀಸ್ ಏನು ಬಂದು ಕಟ್ಟಿರ್ತಾರೋ ಅದು ಬಂದಿದೆ, ಡಾಕ್ಯುಮೆಂಟ್ ರೈಟರ್ದು ಫೋಟೋ, ಅವ್ರದ್ದು ಆಧಾರ್ ಅಥೆಂಟಿಕೇಶನ್ ಆಗಿದೆ. ತಮಿಳ್ನಾಡಲ್ಲೂ ಇದೆ. ಈ ತಮಿಳ್ನಾಡಲ್ಲಿ ಡಾಕ್ಯುಮೆಂಟ್ನೇ ಈ ರೀತಿ ಮಾಡಿದ್ದಾರೆ ಫೋಟೋ ಬರೋ ಥರ. ಆಂಧ್ರ ಮತ್ತು ತೆಲಂಗಾಣ, ಮಹಾರಾಷ್ಟ್ರ, ಕೇರಳ ಎಲ್ಲ ಕಡೆ ನಮಗೆ ಏನು ಕಾವೇರಿ ಟು ಅಂತ ಲಾಗಿನ್ ಇದೆಯಲ್ಲ ಸರ್, ತಂತ್ರಾಂಶ ಎಲ್ಲ ಕಡೆನೂ ರಿಜಿಸ್ಟ್ರೇಷನ್ ಆನ್ಲೈನಲ್ಲೇ ನಡೀತಾ ಇರೋದು. ನಮ್ಗೆ ಆನ್ಲೈನ್ ವಿರೋಧ ಇಲ್ಲ, ನಾವು ಆನ್ಲೈನ್ಗೆ ಯಾವುದೇ ರೀತಿ ವಿರೋಧ ಇಲ್ಲ. ಆ ತಂತ್ರಾಂಶ ಇದೆಯಲ್ಲ, ಆ ತಂತ್ರಾಂಶದಲ್ಲಿ ಅವಕಾಶ ಎಲ್ಲ ಬೇರೆ ಅದರ್ ಸ್ಟೇಟ್ಸವ್ರು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಕಂದಾಯ ಸಚಿವರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅಕ್ಸೆಪ್ಟ್ ಮಾಡಿ ಅವರೊಬ್ಬರಿಗೆ ಗೊತ್ತು, ಅದರಿಂದ ಉದ್ಯೋಗ ನಷ್ಟ ಆಗುತ್ತೆ. ಉದ್ಯೋಗ ಮಾಡದೇ ಇರೋರನ್ನ ನೀವು ಉದ್ಯೋಗ ಸೃಷ್ಟಿಸೋದು ಒಂದು ಸರ್ಕಾರಕ್ಕೆ ಸವಾಲದು. ನೀವು ಇರೋ ಉದ್ಯೋಗನ ಹಾಳು ಮಾಡ್ತಾ ಇದ್ದೀರಾ ಸ್ವಾಮಿ, ಉದ್ಯೋಗ ಭದ್ರತೆ ಕೊಡಿ. ನಾವೇನು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾವುದೇ ರೀತಿ ಸರ್ಕಾರದಿಂದ ಭತ್ಯೆ ಕೊಡಲ್ಲ ಸರ್, ನಮ್ಗೆ ಯಾವುದೋ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ಅಂತ ಕೇಳಲ್ಲ ಸರ್, ಇನ್ಯಾವುದೋ ವೇದಿಕೆಯಲ್ಲಿ ಕೊಡಿ ಅಂತ ಕೇಳಲ್ಲ ಸರ್, ವಿಧಾನ ಪರಿಷತ್ತಲ್ಲಿ ಅವಕಾಶ ಕೊಡಿ ಅಂತ ಕೇಳಲ್ಲ, ಯಾವುದೇ ರಾಜಕೀಯ ಸ್ಥಾನಮಾನ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವೇನು ಊಟ ಮಾಡ್ತಾ ಇದ್ದೀವಿ ಅದಕ್ಕೆ ಅವಕಾಶ ಏನಿದೆ ಅದನ್ನು ಬಿಡಿ ಸರಿಯಾಗಿ. ನಾವು ಸಾರ್ವಜನಿಕರಿಗೆ ಸೇವೆ ಮಾಡ್ತಾ ಇದ್ದೀರಾ, ನೀವು 5 ವರ್ಷಕ್ಕೆ ಒಂದ್ಸತಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಮಾಡ್ತಾ ಇದ್ದೀರಾ. ನಾವು 100 ವರ್ಷದಿಂದ ನಮಗಿರೋಂಥ ಕಾನೂನು ಪ್ರಕಾರನೇ ಲೈಸೆನ್ಸ್ ತೊಗೊಂಡು ನಾವು ಮಾಡ್ತಾ ಇದ್ದೀವಿ. ಆದರೆ ನೀವು ಅದನ್ನು ನಮ್ಮನ್ನು ಹೊರಗಡೆ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನಮ್ಗೆ ವಿರೋಧ ಇದೆ. ಮಿನಿಮಮ್ 1 ರಿಂದ 2 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಇಡೀ ರಾಜ್ಯಾದ್ಯಂತ ಅಷ್ಟೇ ಇದೆ? ಹೌದು ಸರ್. ಇಲ್ಲ ಸರ್, ಹೌದು ಸರ್. ಒಂದೊಂದು ಪ್ರದೇಶಕ್ಕೆ ಒಂದೊಂದು ಜಾಸ್ತಿ ಇದೆ. ಈಗ ನಮ್ಮ ರಾಣೆಬೆನ್ನೂರು 3,000 ತಗೊಂತಾರೆ, ಓಕೆ, ಒಬ್ರು 2,500 ತಗೊಂತಾರೆ, ಒಬ್ರು 4,000 ತಗೊಂತಾರೆ. ನೀವು ಯಾಕೆ ಅದನ್ನ ಇಷ್ಟ ಟೈಮ್ ಇಡೀ ಕರ್ನಾಟಕ ಒಂದೇ ಒಂದು ಪ್ರವೇಶದ ಅಂತ ನೀವು ಯಾಕೆ ಮಾಡಬಾರ್ದು? ಅವ್ರದ್ದು ನಮ್ಮ ರಾಣೆಬೆನ್ನೂರು ಒಂದು ಅಂಗಡಿ ಒಂದು ಡಿಫ್ರೆಂಟ್ ಇದೆ. ಅವ್ರು 2,000 ತಂದ್ರೆ, ಒಬ್ರು 2,500 ತಂದ್ರೆ, ಒಬ್ರು 3,000 ಏನಕ್ಕೆ ತಗೊಂತಾರೆ? ಲಕ್ಷ ಕೇಳಿರ್ತಾರೆ, ಅವ್ರಿಗೆ ಗೊತ್ತಿದೆ. ಇಷ್ಟು ದಿವಸ ಇವರೆಲ್ಲ ಸ್ಟ್ಯಾಂಪ್ನಲ್ಲಿ ಫೀಸ್ನಲ್ಲಿ ಎಲ್ಲ ಬದಲಾವಣೆ ಮಾಡ್ಕೊಂತ ಬರ್ತಾರೆ. ಅವತ್ತಿನ ದಿವಸ ರೂಪಾಯಿ ಬೆಲೆ ಇದ್ದದ್ದು ಇವತ್ತಿನ ದಿವಸ 1 ಲಕ್ಷ ಆಗಿದೆ, 5 ಲಕ್ಷ ಆಗಿದೆ, 10 ಲಕ್ಷ ಆಗಿದೆ. ಇವರು ಫೀಸ್ ಸ್ಟ್ರಕ್ಚರ್ನ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ? 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ಇದೆ, ಹಂಗೆ ಲೆಕ್ಕ ಹಾಕಿದೆ. ನೀವು 500 ರೂಪಾಯಿ 2,000 ರೂಪಾಯಿ ಕೊಡ್ತೇನೆ ಅಂತ, ಒಂದು ನಿಮಿಷ, 2,000 ರೂಪಾಯಿ ನೀವು ಕೊಡ್ತಾ ಇದ್ದೀನಿ ಅಂತ ಹೇಳ್ತೀರಲ್ಲ, ಆ 2,000 ರೂಪಾಯಿ ನಿಮ್ಮ ಕಾನೂನು ಪ್ರಕಾರ ನಾವು ತೊಗೊಳ್ಳೋದು ತಪ್ಪೇ. ನಿಮ್ಮ ಪ್ರಕಾರ ತೊಗೊಳ್ಳೋದು ತಪ್ಪೇ. ನಾವು ಅದನ್ನೇ ಹೇಳ್ತಾ ಇದ್ದೀನಿ. ಕೇರಳ ಗೌರ್ಮೆಂಟು, ಕೇರಳ ಕೋರ್ಟು ಮತ್ತು ಅಲ್ಲಿ ಇದು ಸಂಬಂಧಪಟ್ಟ ನ್ಯಾಯಾಲಯ ಪತ್ರ ಬರೆಯೋರಿಗೆ ಅಂತ ಒಂದು ಫೀಸ್ ಫಿಕ್ಸ್ ಮಾಡಿದೆ. ಈಗ ಇತ್ತೀಚೆಗೆ 12 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಪತ್ರ ಬರೆದಿರ್ತಕ್ಕಂಥ ಫೇಸ್ ವ್ಯಾಲ್ಯೂಗೆ 8 ರಿಂದ 10,000 ರೂಪಾಯಿ, 8,000 ರೂಪಾಯಿ ತೊಗೊಳ್ರಿ ಅಂತ ಫೀಸ್ ಸ್ಟ್ರಕ್ಚರ್ ಮಾಡಿದ್ದಾರೆ ಕೇರಳದಲ್ಲಿ. ಇದನ್ನು ನಾವು ಮೊನ್ನೆ ನಮ್ಮ IGR ಹತ್ರನೂ ಪ್ರಸ್ತಾಪ ಮಾಡಿದ್ದೀವಿ. ಅಲ್ಲಿ ಫೀಸ್ ಸ್ಟ್ರಕ್ಚರ್ ನೀವು ಯಾವಾಗಲಿಂದನೂ ಅದನ್ನು ಹಂಗೆ ಇಟ್ಕೊಂತ ಬಂದಿದ್ದೀವಿ. ಪ್ರಾಪರ್ಟಿ ಬೆಲೆಗಳು ಸುಮ್ಮನೆ ಜಾಸ್ತಿ ಆಗ್ತಾನೇ ಇದೆ. ನಮ್ಮ ಫೀಸ್ ಸ್ಟ್ರಕ್ಚರ್ ಮಾತ್ರ ಯಾಕೆ ಜಾಸ್ತಿ ಮಾಡಿಲ್ಲ? ಆ ಮಾದರಿಯಲ್ಲೂ ಹೋಗ್ರಿ ಅಂತ ಕೇಳಿದ್ದೀವಿ ಹೈಕೋರ್ಟ್ನಲ್ಲಿ. ಬಟ್ ಅವರ ಹೈಕೋರ್ಟ್ ಅಡ್ವೊಕೇಟ್ ಏನು ಹೇಳ್ತಾರೆ, ಮೊದಲೇ ಇದನ್ನು ಲಾಗಿನ್ನಲ್ಲಿ ನಿಮ್ಮ ಭದ್ರತೆ ಉಳಿಸ್ಕೊಳ್ಳಿ, ನಿಮ್ಮ ಭದ್ರತೆ ಉಳಿಸ್ಕೊಂಡು ಅದಕ್ಕೆ ಹೋರಾಟ ಮಾಡೋಣ ಅಂತ ಹೇಳ್ತಾರೆ. ಈಗ ತಾವು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ತಾವು ಹೇಳೋದ್ರಲ್ಲಿ ಎಲ್ಲ ಕಡೆಗೂ ಅದೇ ಟೈಪೇ ಮಾದರಿಯಲ್ಲಿ ನಡೀತಾ ಇಲ್ಲ. ಸರ್ಕಾರಿ ಗೆಜೆಟಲ್ಲಿ ಪಾಸ್ ಮಾಡಿರೋವಂಥದ್ದು. ವಿಚ್ ಸಚ್ ವ್ಯಾಲ್ಯೂ ಎಕ್ಸಿಡ್ಸ್ ₹8 lakhs, ಫೀಸು 10,000 ರೂಪಾಯಿ. ಸರ್ 10,000 ರೂಪಾಯಿ ತಗೊತಾ ಇಲ್ಲ ನಾವು. ಇಷ್ಟು ಚಾರ್ಜ್ ಮಾಡಿ ಅಂತಲೂ ನಾವು ಹೇಳಿಲ್ಲ. ಸರ್ಕಾರ ನಮ್ಮದನ್ನ ಫೀಸ್ನ ಅಫಿಷಿಯಲ್ ಚಾರ್ಜಸ್ನ ಕಡಿಮೆನೇ ಫಿಕ್ಸ್ ಮಾಡಿರೋದು. ನಾವು ಅದನ್ನು ಪರಿಷ್ಕರಣೆ ಮಾಡಿ ಅಂತ ನಾವು ಅರ್ಜಿ ಕೊಟ್ಟಿದ್ದೀವಿ, ಅದನ್ನೇನು ಗಮನಿಸಲ್ಲ. ನೀವು ಹೇಳಿದ್ರಲ್ಲ 10,000 ರೂಪಾಯಿ ಅಫಿಷಿಯಲ್ ಗೆಜೆಟ್ ಸರ್, ಇದು ಕಾಪೀಸ್ ಬೇಕಾದ್ರೆ ಪ್ರೊವೈಡ್ ಮಾಡ್ತೀವಿ. ಕೇರಳದಲ್ಲಿ ಮಾಡಿರೋಂಥದ್ದು. ಪಕ್ಕದಲ್ಲಿರೋರು ಅವ್ರನ್ನ ಗುರುತಿಸ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಉದ್ಯೋಗ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಅಷ್ಟು ಸೇಫ್ ಮಾಡ್ತಾ ಇರಬೇಕಾದ್ರೆ
ಕರ್ನಾಟಕದಲ್ಲಿ ಯಾಕೆ ಸಮೃದ್ಧವಾದ ರಾಜ್ಯ ಇವರು ಇದು. ನಮ್ಮ ಮಾನ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಯಾವುದೋ ಒಂದು ಹೊರದೇಶದಲ್ಲಿ ಓದಿ ಬಂದ್ಬಿಟ್ಟು ಅಲ್ಲಿ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥದ್ರಲ್ಲಿ ಪತ್ರ ಅವರೇ ಮಾಡ್ಕೋಬೋದು ಅನ್ನೋ ಸಿಸ್ಟಮನ್ನು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತರಲಿಕ್ಕೆ ಹೊರಟಿದಾರಲ್ಲ ಇವರು. ನಮ್ಮಲ್ಲಿ ಜನಸಂಖ್ಯೆ ಎಷ್ಟಿದೆ? 6 ರಿಂದ 7 ಕೋಟಿ ಜನಸಂಖ್ಯೆ, 8 ಕೋಟಿ ಜನಸಂಖ್ಯೆ ಇದೆ ಇವತ್ತು. 8 ಕೋಟಿ ಜನಸಂಖ್ಯೆ ಇದೆ. ಆ ಸಿಸ್ಟಮ್ ಅಲ್ಲಿ ಅವ್ರು ಮಾಡ್ತಾರೆ, ದಟ್ ಇಸ್ ಓಕೆ ಅವ್ರದ್ದು. ಬಟ್ ಆ ಸಿಸ್ಟಮನ್ನು ಇಲ್ಲಿ ತಂದು ಅದನ್ನು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ಅದನ್ನು ಅಳವಡಿಸೋಕ್ಕೆ ಸಾಧ್ಯ ಇದೆಯಾ? ನೀವು ಜನರಿಗೆ ಸಾರ್ವಜನಿಕರಿಗೆ ನೀವು ಎಲ್ಲರೂ ಕರ್ಕೊಂಡೇ ಮಾಡ್ತೀವಿ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಸಾಲ ಮಾಡಿದೆ.